Yes, are you ready? Line drawn, game on. Kale Kabaddi. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ವಿಜಯ ಕಾಲೇಜ್ ಮಂಡ್ಯ ತಂಡದ ರಾಕಿ. ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಹಾಗೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂತ ಆಟಗಾರ. ಬಿಐಟಿ ನೌಕರರಾಗಿರುವಂತಹ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದ ತಂಡ ವಿಜಯ ಕಾಲೇಜ್ ಮಂಡ್ಯ ಎದುರಿಸ್ತಾ ಇದ್ದಾರೆ. ಅನೇಕ ವರ್ಷಗಳ ಕಬಡ್ಡಿಯ ಇತಿಹಾಸವನ್ನು ಹೊಂದಿರುವಂತಹ ಹೆಸರುಘಟ್ಟದಿಂದ ಆಗಮಿಸಿರುವಂತಹ GFGC ಹೆಸರುಘಟ್ಟ. ನೋಡಿ, ನಮ್ಮ ಆಡಿಯನ್ಸ್ ಪ್ರೇಕ್ಷಕರೇನಿದ್ರ ಆ LED ಮುಂದಗಡೆ ಕೂತಿರುವಂತಹ ಪ್ರೇಕ್ಷಕರು ಒಂದು ಸ್ಟೆಪ್ ಕೆಳಗಡೆ ಕೂತ್ಕೋಬೇಕು. ಸ್ಕೋರ್ ಹಾಗೆ ಟೈಮರ್ ಅಲ್ಲಿ ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಾ ಇರುತ್ತೆ, ದಯವಿಟ್ಟು ಸಹಕರಿಸಿ. ಎಸ್, ಒಂದೊಳ್ಳೆ ಆರಂಭವನ್ನು ಪಡೆದುಕೊಂಡಿರುವಂತಹ ವಿಜಯ ಕಾಲೇಜ್ ಮಂಡ್ಯ. ರೈಡ್ನಲ್ಲಿ ಲಕ್ಕಿ 7 ಕಾರ್ನರ್ ನೀಳಕೆದ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ಕವರ್ ಭಾಗದಲ್ಲಿ ಚರಣ್, ರೈಟ್ ಕಾರ್ನರ್ ಭಾಗದಲ್ಲಿ AJ ಕಾರ್ತಿಕ್. ಒಂದು ಅಡ್ವಾನ್ಸ್ ಟ್ಯಾಕಲ್ ಆದರೂ ಸಹ AJ ಕಾರ್ತಿಕ್ ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ಕೃಪಾ ಸಾಗರ್ ವಿಜಯ ಕಾಲೇಜ್ ಮಂಡ್ಯ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪರವಾಗಿ ಆಡಿದ ಅನುಭವ ಇದೆ. ಮುಂದಿನ ಪಂದ್ಯ ಎಲ್ಮಾಸ್ ಗ್ರೂಪ್ಸ್ ವರ್ಸಸ್ BGS ಕೋಲಾರ್. ಎರಡು ತಂಡದ ನಾಯಕರೇ, ತಮಗಿದು ಪ್ರಥಮ ಕರೆ, ಆದಷ್ಟು ಬೇಗ ಸಿದ್ಧರಾಗಿ. ಈಗಾಗಲೇ ಮಂಡ್ಯ ಅಂದ್ರೇನೆ ನಮಗೆ ನೆನಪಾಗೋದು ಅಂಬಿ ಅಣ್ಣ. ಅಂಬರೀಷ್ ಅವರ ಅಭಿಮಾನಿಯಾಗಿ ಅಂಬರೀಷ್ ಅವರಂತೆ ನಮ್ಮ ಯೂನಿಯನ್ನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ದೇವರಾಜ್ ಅಂಬಿರವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಮಂಡ್ಯ ತಂಡ ಭಾಗವಹಿಸಿದೆ, ಅವ್ರ ಹತ್ರನೇ ಕೇಳೋಣ. ಹೆಂಗ ಅನಿಸ್ತಾ ಇದೆ ಸರ್, ಮಂಡ್ಯದಿಂದ ಆಗಮಿಸಿದ್ದಾರೆ? ಮಂಡ್ಯದಾಗ ಏನಿದ್ರು ವೋಲ್ಟ್ ಅಲ್ವಾ, ಸ್ಟ್ರಾಂಗ್ ಇದ್ದಾರೆ, ಆಡ್ತಾರೆ, ಚೆನ್ನಾಗಿ ಆಡ್ತಾವ್ರೆ. ನೋಡೋಣ ಈ ಸಲ ಕಪ್ಪು ಮಂಡ್ಯದ ಪಾಲಾಗ್ಬೋದು ಅಂತ. ಈ ಸರಿ ಕಪ್ಪು ಮಂಡ್ಯದ್ದು. ಮಂಡ್ಯದ ಗಂಡು ಅಂಬರೀಷ್ ಅಣ್ಣಂಗೆ ಥ್ಯಾಂಕ್ ಯು. ಇದೇ ತರ ನೆಕ್ಸ್ಟ್ ನೀವು ಡ್ಯಾನ್ಸ್ ಮಾಡ್ಬೇಕಂತೇಳಿ ನಿಮ್ಮ ಅಭಿಮಾನಿಗಳು ಕೇಳ್ಕೊಂಡಿದ್ದಾರೆ. ಖಂಡಿತ ಮಾಡ್ತೀನಿ. 7 ಗಂಟೆಗೆ ಎಲ್ಲರೂ ಇರಿ, 7 ಗಂಟೆಗೆ ಮಾಡ್ತೀನಿ ಡ್ಯಾನ್ಸು. ಸ್ವಲ್ಪ ಲೈಟ್ ಬರಬೇಕು, ಲೈಟ್ ಬಂದಾಗ ಚೆನ್ನಾಗಿರುತ್ತೆ, ಮಾಡ್ತೀನಿ ಡ್ಯಾನ್ಸು. ಓಕೆ, ನೋಡಿ ನಮ್ಮ ದೇವರಾಜ್ ಸರ್ ಅವರು ಮಂಡ್ಯದ ಗಂಡು ಅಂಬರೀಷ್ ಅಣ್ಣವರ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ಕರೆಕ್ಟ್ 7 ಗಂಟೆಗೆ ಎಲ್ಲರೂ ರೆಡಿ ಇರಬೇಕು. ಎಸ್, ವಿಜಯ ಕಾಲೇಜ್ ಮಂಡ್ಯ. ಎಸ್, ಮಹೇಶ ಅದ್ಭುತವಾದಂತಹ ಒಂದು ಟ್ಯಾಕಲ್. ಯುವ ಪ್ರತಿಭೆ ಆದರೂ ಸಹ ಒಂದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 3-2 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. It's 4-3 in favor of Vijaya College Mandya. Vijaya College Mandya ತಂಡದ ಶಶಾಂಕ ರಾಜ್ಯ ಒಕ್ಕಲಿಗರ ಸಂಘ ಕುವೆಂಪು
ಲಲಿತ ಕಲಾ ಸಂಘದ 30ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಎಲ್ಲ ನೌಕರರ ಸಹಕಾರದೊಂದಿಗೆ ರಾಷ್ಟ್ರಕವಿ ಕುವೆಂಪು ಕಪ್ 2025 ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರೋ ಕಬಡ್ಡಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಪವನ್ ಟಿಆರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೃಪಾ ಸಾಗರ್ ಒಂದು ಅದ್ಭುತವಾದಂತಹ ರೀಚಲ್ಲಿ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಒಂದೊಳ್ಳೆ ಲೀಡನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ GFGC ಹೆಸರುಘಟ್ಟ ತಂಡದ ವಿರುದ್ಧ. ವಿಜಯ ಕಾಲೇಜ್ ಮಂಡ್ಯ ತಂಡದ ಕೋಚ್ ಆಗಿ ಕಾರ್ತಿಕ್ KPTCL ಮತ್ತು ಭಾಸ್ಕರ್ ಇಬ್ಬರು ಅದ್ಭುತವಾದಂತಹ ಆಟಗಾರ. ಈ ಬಾರಿ ರಾಕೇಶ್ ಏಕಾಂಗಿಯಾಗಿ ದಾಳಿಗಾರನ ಅಂಕಣದಿಂದ ಗುದ್ದಿ ಕೆಡವಿದ್ದಾನೆ. ಒಂದು ಪವರ್ಫುಲ್ ಡ್ಯಾಶ್. ಜಾಲಿ ಜಾಲಿ ಆರಂಭಿಕ ಹಂತದಲ್ಲಿ ನಮ್ಮ ಸಕ್ಕರೆ ನಾಡು ಮಂಡ್ಯ ತಂಡ ಮುನ್ನಡೆಯಲಿದೆ. ದಾಳಿಯಲ್ಲಿ ರವಿ GFGC ಹೆಸರುಘಟ್ಟ ತಂಡದ ಯುವ ದಾಳಿಗಾರ. ರೈಟ್ ಕಾರ್ನರ್ ಭಾಗದಲ್ಲಿ AG ಕಾರ್ತಿಕ್, ಲೆಫ್ಟ್ ಕವರ್ ಭಾಗದಲ್ಲಿ ರಾಕೇಶ್. ಈ ಬಾರಿ ಒಂದು ಅಡ್ವಾನ್ಸ್ ಟ್ಯಾಕಲ್ ಒಂದು ಸ್ವಲ್ಪ ಟೆಂಪ್ಟ್ ಆದರೂ ಆ ಒತ್ತಡವನ್ನು ನಿಭಾಯಿಸುವಲ್ಲಿ ವಿಫಲನಾಗಿ ಟ್ಯಾಕಲ್ಗೆ ಮುಂದಾಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 12-4 8 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಮುಂದಿನ ಪಂದ್ಯ ಎಲ್ಮಾಸ್ ಗ್ರೂಪ್ಸ್ ವರ್ಸಸ್ BGS ಕೋಲಾರ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ನೋಡಿ. ಕರೆಯನ್ನು ನೀಡಿರುವಂತಹ ಎಲ್ಲ ಆಟಗಾರ ಗಮನಕ್ಕೆ, ಸೌಂಡ್ ಹೊರಗಡೆ ಕೇಳಿಸಲ್ಲ. ನೀವು ಯಾರು ಕೋಚ್ ಅಥವಾ ಮ್ಯಾನೇಜರ್ ಇರ್ತೀರೋ ಆದಷ್ಟು ಬೇಗ ನಿಮ್ಮ ಟೀಮನ್ನು ರೆಡಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಮಾಸ್ ಗ್ರೂಪ್ಸ್ ವರ್ಸಸ್ BGS ಕೋಲಾರ್. ಇದಾದ ಮುಂದಿನ ಸಿದ್ಧತೆಗಾಗಿ RVS ವರ್ಸಸ್ ಕೌಟಿಲ್ಯ ಕಾಲೇಜ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ. ಎಸ್ ಕೃಪಾ ಸಾಗರ್ ಎಸ್ ಶಶಾಂಕ ಮಂಡ್ಯ ಮುಲ್ದಾಟ್ಕರಿ ಬಾರಿ ದರ್ಶನ್ DV ದರ್ಶನ್ ಡಬಲ್ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಸುದರ್ಶನ್ ಮೂರ್ತಿರವರು ಆಗಮಿಸಿದ್ದಾರೆ. ವಿಜಯ ಕಾಲೇಜ್ ಮಂಡ್ಯದ ಅವರ ಒಂದು ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದೆ.
ಮುಂದಿನ ಪಂದ್ಯದಲ್ಲಿ ಕೊಂಚ ಬದಲಾವಣೆ, ದಯವಿಟ್ಟು ಕ್ಷಮೆ ಇರಲಿ. RVS ವರ್ಸಸ್ ಕೌಟಿಲ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ಮುಂದಿನ ಪಂದ್ಯದಲ್ಲಿ ಕೊಂಚ ಬದಲಾವಣೆ ಇದೆ. ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಕೌಟಿಲ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ವಿಜಯ ಕಾಲೇಜ್ ಮಂಡ್ಯ ತಂಡದ ರಾಕೇಶ್ ಗೌಡ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಉತ್ತಮವಾದಂಥ ಟ್ಯಾಕಲ್. ಎಜಿ ಕಾರ್ತಿಕ್ ಹಾಗೂ ಚರಣ್ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 17-9, 17-9 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. ಈ ಕಬಡ್ಡಿ ಪಂದ್ಯಾವಳಿಗೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂಥ RWFನ ಆನಂದ್ ಅಣ್ಣನವರು ಆಗಮಿಸಿದ್ದಾರೆ. ಅದೇ ರೀತಿ MEG ಮಧು ಅವರು ಸಹ ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಕಬಡ್ಡಿ ಕ್ರೀಡೆ ಮೂಲಕವೇ ತಮ್ಮ ಜೀವನವನ್ನು ರೂಪಿಸ್ಕೊಂಡು ರೈಲ್ವೀಲ್ ಫ್ಯಾಕ್ಟ್ರಿಯಲ್ಲಿ ಶ್ರೀಯುತ ಆನಂದಣ್ಣನವರು ಅನೇಕ ವರ್ಷಗಳ ಕಾಲ ಕಬಡ್ಡಿಯಲ್ಲಿ ಆಡಿ ಪ್ರಸ್ತುತ ಈ ಒಂದು ಕಬಡ್ಡಿ ಪಂದ್ಯಗಳಲ್ಲಿ ಹಾಸನ ತಂಡದ ತರಬೇತುದಾರರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ MEG ಮಧುರವರು ಸಹ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ಸ್ನಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಸಾಧನೆ ಮಾಡಿ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ಮುಂದಿನ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಕೌಟಿಲ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ, ತಮಗೆದು ದ್ವಿತೀಯ ಕರೆ. ಡುಬ್ಕಿ ಹೊಡೆಯುವಂಥ ಪ್ರಯತ್ನ ಇತ್ತು. ಒಂದೊಳ್ಳೆ ಟ್ಯಾಕಲ್ ವಿಜಯ ಕಾಲೇಜ್ ಮಂಡ್ಯ ತಂಡದ ಆಟಗಾರರಿಂದ. ಮುಂದಿನ ಪಂದ್ಯ RVS ವರ್ಸಸ್ ಎಲ್ಮಾಸ್ ಗ್ರೂಪ್ಸ್ ಮ್ಯಾಂಗ್ಳೂರ್. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ಪ್ರಥಮ ಕರೆ. ಮುಂದಿನ ಪಂದ್ಯದಲ್ಲೂ ಕೊಂಚ ಬದಲಾವಣೆ ಇದೆ. ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಎಲ್ಮಾಸ್ ಗ್ರೂಪ್ಸ್ ಮ್ಯಾಂಗ್ಳೂರ್. Yes, 18-11 in favor of Vijaya College Mandya. ದಾಳಿಯಲ್ಲಿ ರಾಕೇಶ್ ನಿಧಾನಗತಿಯಲ್ಲಿ ತನ್ನ ದಾಳಿಯನ್ನು ಇಲ್ಲಿ ನಡೆಸಿಕೊಳ್ತಾ ಇದ್ದಾನೆ. BIT ಶಿಕ್ಷಣ ಸಂಸ್ಥೆಯ ನೌಕರರಾಗಿರುವಂತಹ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ
ವಿಜಯ ಕಾಲೇಜ್ ಮಂಡ್ಯ. ಮುಂದಿನ ಪಂದ್ಯ RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಮುಂದಿನ ಪಂದ್ಯ RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು. ವಿಜಯ ಕಾಲೇಜ್ ಮಂಡ್ಯ ತಂಡದ ಮಹೇಶ್ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿಷ್ಠಿತ ಆಟಗಾರ. ಈ ಬಾರಿ ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. ಈ ಬಾರಿ ಲಕ್ಕಿ. ಅದ್ಭುತವಾದಂತಹ ಒಂದು ಟ್ಯಾಕಲ್. ವೇಟ್ ಆಟಗಾರರು ಮಾತಾಡೋದು ಬೇಡ, ಅಲ್ಲಿ ತೀರ್ಪುಗಾರಿದ್ದಾರೆ. ಇಬ್ಬರು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರನ್ನ ಕಾಣಬಹುದು, ಶ್ರೀಯುತ ನಂಜೇಶ್ ಗೌಡ್ರು ಮತ್ತು ಶ್ರೀಯುತ ಸಮೀರ್ ಅವರು. ಅವ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ವೇಣುಗೋಪಾಲ್ ಸರ್ ಅವರು. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ವಿಜಯ ಕಾಲೇಜ್ ಮಂಡ್ಯ. ಹಾಗೆ ಒಬ್ಬ ಡಿಫೆಂಡರ್ ಇಲ್ಲಿ ಸೆಲ್ಫ್ ಔಟ್ ಆಗಿದ್ರು. ಆ 1 ಅಂಕದ ಸೇರ್ಪಡೆ ಆಗಿದೆ GFGC ಹೆಸರುಘಟ್ಟ ತಂಡಕ್ಕೆ. ಮುಂದಿನ ಪಂದ್ಯ RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಪ್ಲೀಸ್ ಗೆಟ್ ರೆಡಿ. SAG ಕಾರ್ತಿಕ್ ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ್ರು. ರವಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್ ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಎಸ್ ರಾಕಿ ಡಬಲ್ ತೈ ಹೋಲ್ನ ಪ್ರಯತ್ನ ಇತ್ತು. ಒಂದೊಳ್ಳೆ ದಾಳಿಯ ಪ್ರದರ್ಶನ. ವಾಡ ಮ್ಯಾಚ್. ಕೊನೆ ಕ್ಷಣದಲ್ಲಿ ಪಂದ್ಯದ ದಿಕ್ಕು ಬದಲಾಗುವಂತೆ ಎಲ್ಲ ಲಕ್ಷಣ. GFGC ಹೆಸರುಘಟ್ಟ. ವಾಡ ಕಮ್ ಬ್ಯಾಕ್. 23-17 ಇನ್ ಫೇವರ್ ಆಫ್ ಮಂಡ್ಯ.
24-20 ವಿಜಯ ಕಾಲೇಜ್ ಮಂಡ್ಯ 4 ಅಂಕದ ಮುನ್ನಡೆಯಲ್ಲಿ. ಶಶಾಂಕ ಅಜಯ್ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಅನುಭವಿ ಆಟಗಾರ ಶಶಾಂಕ್ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕ್ಯಾಪ್ಟನ್ 4 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಉತ್ತಮವಾದಂಥ ಒಂದು ದಾಳಿ. ಡಿ.ವಿ. ದರ್ಶನ್ ಬೇಡವಾದಂಥ ಟ್ಯಾಕಲ್ಗೆ ಮುಂದಾದನು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಡಾಕ್ಟರ್ ದಯಾನಂದ್ ಪ್ರಭುಸ್ವಾಮಿರವರು ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಆ್ಯಂಡ್ ಸ್ಪೋರ್ಟ್ಸ್ ಮೆಡಿಸಿನ್ ರಿಹ್ಯಾಬಿಲಿಟೇಷನ್ ಕನ್ಸಲ್ಟೆಂಟ್ ಶ್ರೀಯುತ ಡಾಕ್ಟರ್ ದಯಾನಂದ್ ಪ್ರಭುಸ್ವಾಮಿ ಸರ್ ಅವರಿಗೆ ರಾಷ್ಟ್ರಕವಿ ಕುವೆಂಪು ಕಪ್ನ ಆಯೋಜಕರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅನೇಕ ಕ್ರೀಡಾಪಟುಗಳಿಗೆ ಫಿಸಿಯೋಥೆರಪಿ ಮೂಲಕ ಅವರ ಒಂದು ಆರೋಗ್ಯದ ಅನೇಕ ಸಮಸ್ಯೆಗಳನ್ನು, ಕ್ರೀಡಾಪಟುಗಳ ಆರೋಗ್ಯದ ಸಮಸ್ಯೆಗಳನ್ನು, ಗಾಯದ ಸಮಸ್ಯೆಗಳನ್ನು ನಿವಾರಿಸಿದಂಥ ಶ್ರೀಯುತ ಡಾಕ್ಟರ್ ದಯಾನಂದ್ ಪ್ರಭುಸ್ವಾಮಿ ಸರ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ಕೃಪಾ ಸಾಗರ ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಒಂದೊಳ್ಳೆ ಟ್ಯಾಕಲ್. ದಯಾ ಕಿಕ್ ಬಂತು, ಸರಿಯಾದ ಸಮಯಕ್ಕೆ ಟ್ಯಾಕಲ್ ಕೂಡ ಬಂದಿದೆ. ಚರಣ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕ್ಯಾಪ್ಟನ್ 2 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಚರಣ್ ಒಬ್ಬ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಮಂಡ್ಯ ಮೂಲದ ಆಟಗಾರ. ದಾಳಿಯಲ್ಲಿ ಶಶಾಂಕ ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಸೂಪರ್ ರೇಡ್ ಆಗುವಂಥ ಎಲ್ಲ ಅವಕಾಶ ಇತ್ತು, ಆದರೆ ಒಂದೊಳ್ಳೆ ಟ್ಯಾಕಲ್. 30-26 4 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. GFGC ಹೆಸರುಘಟ್ಟ ಲಕ್ಕಿ ಎಜಿ ಕಾರ್ತಿಕ್ ಡಬಲ್ ಆಂಕಲ್ ಹೋಲ್ಡ್.
ಎಸ್ ಮಲ್ಟಿಪಲ್ ರೈಟ್ ಪಾಯಿಂಟ್ ಕೃಪಾ ಸಾಗರ್. ಕೊನೆಯ ಕ್ಷಣದಲ್ಲಿ GFGC ಹೆಸರುಘಟ್ಟ ಒಂದು ಸ್ವಲ್ಪ ತಾಳ್ಮೆ ಆಟವನ್ನು ಆಡಬೇಕಾಗಿತ್ತಾದ್ರೆ ಅಜಯ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. 33-26. ಎಸ್ ಕೃಪಾ ಸಾಗರ್ 33-27. 33-27 in favor of Vijaya College Mandya. Yes. Match over. ಈ ಪಂದ್ಯದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದ ವಿಜಯ ಕಾಲೇಜ್ ಮಂಡ್ಯ ತಂಡ ವಿಜಯಶಾಲಿಯಾಗಿದೆ.